ಮೈಕ್ ಇದೆ. ಓಕೆ. ಸೊ ಇದು ಇಲ್ಲೇ ಆಲ್ರೆಡಿ ಫಿಟ್ ಆಗಿಬಿಟ್ಟಿರುತ್ತೆ. ಇದ್ರ ಜೊತೆಗೆ ನಾನು ಕ್ಯಾಮ್ರಾ ಸೆಟಪ್ ಮಾಡ್ಕೊಳ್ಳೋದು ಇಲ್ಲಿ. ಸೊ ಕ್ಯಾಮ್ರಾ ಸೆಟಪ್ ಬೇರೆ ಇರುತ್ತೆ, ಅದನ್ನೆಲ್ಲ ಇಲ್ಲಿ ಫಿಟ್ ಮಾಡಬೇಕು. ಆಮೇಲೆ ಅದಕ್ಕೆ ಸಪ್ರೇಟ್ ಮೈಕ್ ಹಾಕೋತೀನಿ. ಆಮೇಲೆ ಮೋಟೋ ವ್ಲಾಗಿಂಗ್ ಸೆಟಪ್ ಆಗುತ್ತಿದೆ. ತುಂಬ ಬ್ಯಾಕ್ ಪೇನ್ ಇದೆ, ನನಗೆ ಸರ್ಜರಿ ಆಗಿರೋದ್ರಿಂದ ಡಬಲ್ ಪೇನ್ ಇರುತ್ತೆ. ಸೊ ಇದನ್ನು ನಾನು ಹಾಕೊಂಡ್ಬಿಟ್ರೆ ನನಗೆ ಹಳ್ಳಕ್ಕೆ ಹಾಕಿದ್ರು ಹಂಪಿಗೆ ಹಾಕಿದ್ರು ಏನೂ ಇಂಪ್ಯಾಕ್ಟ್ ಆಗಲ್ಲ. ಸೊ ಸ್ಟಿಫಾಗಿ ಕುತ್ಕೊಂಡು ಬಿಡುತ್ತಲ್ಲ, ನಾನು ಅವಾಗ ಬೆಂಡಿಂಗ್ ಮಾಡೋಕ್ಕೆ ಚಾನ್ಸ್ ಇರಲ್ಲ. ಸ್ಟಿಫಾಗಿ ಹಿಂಗೆ ಕುತ್ಕೋತೀನಿ ನಾನು ಗಾಡಿಯಲ್ಲಿ. ಸೊ ನನಗೆ ಪ್ರೊಟೆಕ್ಷನ್ ಇರುತ್ತೆ. ಯೂಶಲಿ ಕೈಯಲ್ಲೇ ಆಡಿಸ್ಬಿಡ್ತೀನಿ ನಾನು. ಇವೆಲ್ಲ ನನಗೆ ಪ್ರಾಕ್ಟೀಸ್ ಅಷ್ಟೊಂದಿಲ್ಲ. ನನ್ನ ಹತ್ರ 2 ಹೆಲ್ಮೆಟ್ ಇದೆ, 2 ಸಹ ಲಿಮಿಟೆಡ್ ಎಡಿಷನ್ ಹೆಲ್ಮೆಟ್ಸು. ನನಗೆ ಫಂಕಿ ಆಗಿರಬೇಕು, ಅಟ್ರಾಕ್ಟಿವ್ ಆಗಿರಬೇಕು, ಜಾತ್ರೆ ಕಲರ್ಸ್ ಇರಬೇಕು. ಓದಿದ ತಕ್ಷಣನೇ ಜಾಬ್ ಆಯಿತು. ಈ ಥರ ಬರುತ್ತೆ. ಸೊ ಅವಾಗ ನಾವು ರೈಡ್ ಮಾಡಬೇಕಾದ್ರೆ ಹಿಂಗಾಗಲ್ಲ, ಸ್ಟಿಫಾಗಿ ಹಿಂಗಿರುತ್ತೆ ಬಾಡಿ. ಆವಾಗ ನಮಗೆ ಇಲ್ಲ, ಆ್ಯಕ್ಚುಲಿ ನನಗೆ ಬೋನ್ ಬಲ್ಜ್ ಆಗಿದೆ ಆಲ್ರೆಡಿ. ಯಾಕಂದರೆ ಹೆವಿ ಗೇರ್ಸ್ ಹಾಕ್ತೀನಿ, ಹೆವಿ ಹೆಲ್ಮೆಟ್ಟು, 10 to 12 ಅವರ್ಸ್ ಅದೇ ಹೆಲ್ಮೆಟಲ್ಲಿ ಇರ್ತೀನಿ ನಾನು. ವೆಯ್ಟ್ ತಡೆಯೋಕ್ಕಾಗದೇ ನನಗಿಲ್ಲಿ ಇಂಪ್ರೆಷನ್ ಆಗೋಗ್ಬಿಟ್ಟಿದೆ. ಇದು ಒನ್ ಪ್ಲಸ್ ಯೂಸ್ ಮಾಡ್ತೀನಿ. ಇದು ಅಪ್ಪ ಕೊಡಿಸಿದ್ದು ಆ್ಯಪಲ್ 14 Pro. ಇಲ್ಲಿ ಮುಂದೆ ಕ್ಯಾಮ್ರಾ ಹಾಕೊಳ್ಳೋಕ್ಕೆ ಅವಾಗ ಗೊತ್ತಾಗ್ದಿರೇ ಇದೆಲ್ಲ ನಾವು MC ಹೊಡ್ಕೊಂಡಿರೋದು. ಬ್ಲೂಟೂತ್ ಇರುತ್ತೆ, ಇಲ್ಲಿ ಕನೆಕ್ಟ್ ಮಾಡಿದ್ರೆ 1 to 1 ಮಾತಾಡ್ಬೋದು. ಇವಾಗ ನೀವು ಒಂದು ಬೈಕ್ ಓಡಿಸ್ತಾ ಇದ್ದೀರಾ, ನಾನು ಒಂದು ಬೈಕ್ ಓಡಿಸ್ತಾ ಇದ್ದೀನಿ, ನಾವಿಬ್ರು ಸೊ ಇದು ನನ್ನ ಆಸ್ತಿ. ಇದು ಬ್ಲೂಟೂತ್ ನಾನು ಹೇಳಿದ್ದು. ಓಕೆ. ಇದು ಬ್ಲೂಟೂತ್ನ ಅಲ್ಲಿ ಚಾರ್ಜ್ ಮಾಡಿಬಿಟ್ಟು ಹಾಕಿದ್ರೆ ನಿಮ್ಗೆ ಆಲ್ಮೋಸ್ಟ್ ಒಂದು 12 ಅವರ್ ಚಾರ್ಜ್ ಇರುತ್ತೆ ಇದು. ಸೊ ಫುಲ್ಲಿ ಪ್ರೊಟೆಕ್ಟೆಡ್ ಇರುತ್ತೆ. ನೀರು ಬಿದ್ದರೂ ಏನಾಗಲ್ಲ, ಸ್ನೋ ಬಿದ್ದರೂ ಏನಾಗಲ್ಲ. ಇದು ಕಂಪ್ಲೀಟ್ ವಾಟರ್ ಪ್ರೂಫ್. ಯಾವೆಲ್ಲ ಹೆಲ್ಮೆಟ್ ಯೂಸ್ ಮಾಡ್ತೀರಾ? ಯಾವ ಥರ ಇದೆ ನಿಮ್ಮ ಹೆಲ್ಮೆಟ್ಟು? ಸೊ ಇದು ಆಕ್ಸೋರ್ದು ಲಿಮಿಟೆಡ್ ಎಡಿಷನ್ ಹೆಲ್ಮೆಟ್ಟು. ನನ್ನ ಹತ್ರ 2 ಹೆಲ್ಮೆಟ್ ಇದೆ, 2 ಸಹ ಲಿಮಿಟೆಡ್ ಎಡಿಷನ್ ಹೆಲ್ಮೆಟ್ಸು. ನನಗೆ ಫಂಕಿ ಆಗಿರಬೇಕು, ಅಟ್ರಾಕ್ಟಿವ್ ಆಗಿರಬೇಕು, ಜಾತ್ರೆ ಕಲರ್ಸ್ ಇರಬೇಕು. ಅದೇ ಸ್ಟ್ಯಾಂಡ್ ಔಟ್ ಆಗಬೇಕಲ್ವಾ? ನಾರ್ಮಲ್ ಬ್ಲ್ಯಾಕು ವೈಟು ಸಿಲ್ವರ್ ಹಾಕೊಳ್ಳೋದ್ರೆ ಮಜಾ ಇರಲ್ಲ. ಏನೋ ಡಿಫ್ರೆಂಟ್ ಆಗಿದೆಯಲ್ಲ ಅಂದ್ಬಿಟ್ಟು ಜನ ನೋಡ್ಬೇಕು. ಸೊ ಆ ಥರ ಚೂಸ್ ಮಾಡ್ತೀನಿ. ಇದು ಮೊದಲನೇ ಹೆಲ್ಮೆಟ್ ನಂದು, ದೆವ್ವದ ಕಾನ್ಸೆಪ್ಟ್. ನನಗಿಷ್ಟ ಇವೆಲ್ಲ. ನಾನೊಂದು ಸ್ವಲ್ಪ ಈ ಥರ ದೆವ್ವ, ಈ ಟ್ಯಾಟುಗಳು, ಈ ಥರ ಒಂಥರ ಡಿಫ್ರೆಂಟ್ ಥಿಂಕಿಂಗ್ ನಂದು. ನಂಗೆ ಸ್ಟ್ಯಾಂಡ್ ಔಟ್ ಆಗಬೇಕು ಒಟ್ಟಿನಲ್ಲಿ. ಸೊ ಒಂದು ಡಿಫ್ರೆಂಟ್ ಆಗಿರಲಿ. ಯೂಶಲಿ ಜಾಸ್ತಿ ನೋಡಿರಲ್ಲ ನೀವು ಈ ಥರ ಹೆಲ್ಮೆಟ್ಸ್ನ. ಸೊ ಇದು ಆಕ್ಸೋರ್ದು. ಇಲ್ಲಿ ಮುಂದೆ ಕ್ಯಾಮ್ರಾ ಹಾಕೊಳ್ಳೋಕ್ಕೆ ಅವಾಗ ಗೊತ್ತಾಗ್ದಿರೇ ಇದೆಲ್ಲ ನಾವು MC ಹೊಡ್ಕೊಂಡಿರೋದು. ಸ್ಟಾರ್ಟಿಂಗ್ ಬಿಗಿನಿಂಗ್ ಸ್ಟೇಜಲ್ಲಿ ನಾವೇ ಮಾಡ್ಕೊಂಡಿರೋ ಜಾತ್ರೆಗಳಿವೆಲ್ಲ. ಇಲ್ಲಿ ಕ್ಯಾಮ್ರಾನ ಫಿಕ್ಸ್ ಮಾಡ್ಕೊಳ್ತೀವಿ. ಇಲ್ಲಿ ಅಲ್ಲೂ ಬರುತ್ತೆ, ಕೆಳಗೂ ಬರುತ್ತೆ, 2 ಕಡೆ ಕ್ಯಾಮ್ರಾ ಹಾಕೋಬಹುದು. ಸೊ ಇದು ಸೆಕೆಂಡ್ ಹೆಲ್ಮೆಟ್ ಅಪ್ಗ್ರೇಡ್ ಆದೆ. ಇದು ಕೂಡ ಆಕ್ಸೋರೇನೆ. ಇದರಲ್ಲಿ ಇದಕ್ಕೆ ಸ್ಟ್ರಾಪ್ ಬಂತು, ಇಲ್ಲ ಸಪ್ರೇಟ್ ತಗೊಳ್ಳೇಬೇಕು. ಇದಕ್ಕೆಲ್ಲ ನಾವು ತಗೊಂಡು ಇದಕ್ಕೂ ನೀಟಾಗಿ MC ಹಾಕಿ ಸ್ಟ್ರಾಪ್ ಮಾಡಿದ್ದೀನಿ. ಏನು ಮಾಡೋದು ಇದು ಬಿದೋಗಲ್ಲ, ಫುಲ್ ಗಟ್ಟಿಯಾಗಿ ಕೂತ್ಕೊಂಡ್ಬಿಟ್ಟಿರುತ್ತೆ. ಇಲ್ಲಿ ಇಂಟರ್ಕಾಮ್ ಬರುತ್ತೆ, ಇಂಟರ್ಕಾಮ್ ತೋರಿಸ್ತೀನಿ ನಿಮಗೆ. ಇದು ಬ್ಲೂಟೂತ್ ಇರುತ್ತೆ, ಇಲ್ಲಿ ಕನೆಕ್ಟ್ ಮಾಡಿದ್ರೆ 1 to 1 ಮಾತಾಡ್ಬೋದು. ಇವಾಗ ನೀವು ಒಂದು ಬೈಕ್ ಓಡಿಸ್ತಾ ಇದ್ದೀರಾ, ನಾನು ಒಂದು ಬೈಕ್ ಓಡಿಸ್ತಾ ಇದ್ದೀನಿ, ನಾವಿಬ್ರು ಮಾತಾಡ್ಬೋದು. ಓಕೆ. ಜೊತೆ ಗುಂಪು ಏನಾದ್ರು ಹೋದಾಗ ಮಾತಾಡ್ಕೊಂಡು ರೈಡ್ ಮಾಡ್ಬೋದು. ಇಲ್ಲಾಂದ್ರೆ ಮ್ಯೂಸಿಕ್ ಕೇಳ್ಬೋದು, ಇಲ್ಲ ಕಾಲ್ಸ್ ಅಟೆಂಡ್ ಮಾಡ್ಬೋದು. ನಿಮ್ಗೆ ಹೆಂಗ್ ಅನ್ಸುತ್ತೆ ಹಂಗೆ. ಯಾಕಂದ್ರೆ ರೈಡರ್ಸ್ ಅಂತೂ ಸೈಲೆಂಟ್ ಆಗಿ ಯಾರು ಓಡಿಸಲ್ಲ, ಏನಾದ್ರು ಹಾಡಾಕೊಂಡೆ ಓಡಿಸೋದು. ಆನೆಸ್ಟ್ಲಿ ಇಲ್ಲ, ಮಾತಾಡ್ಕೊಂಡು ಓಡಿಸ್ತೀವಿ. 1 to 1 ಕನೆಕ್ಟ್ ಮಾಡ್ಕೊಂಡು ಟೈಮ್ ಪಾಸ್ ಆಗುತ್ತೆ. ರೈಡಲ್ಲಿ ಆ್ಯಕ್ಟಿವ್ ಆಗಿರ್ತೀವಿ. ಫಸ್ಟು ಆ್ಯಕ್ಟಿವ್ ಆಗಿರ್ತೀವಿ ನಾವು. ರೋಡ್ ಮೇಲೆ ಜ್ಞಾನ ಇರುತ್ತೆ ನಮಗೆ. ನಿದ್ದೆ ಮಾಡ್ತೀವಿ, ಕೆಲವೊಂದ್ಸತಿ ನಿದ್ದೆ ಬಂದುಬಿಡುತ್ತೆ. ಹೈವೇಲಿ ಗಾಳಿ ಬಿಡ್ತಕ್ಕೆ ನಿದ್ದೆ ಬರುತ್ತೆ. ಆ ಟೈಮಲ್ಲಿ ಮಾತಾಡ್ಕೊಂಡು ಓಡಿಸಿದ್ರೆ ನಮಗೆ ನಾವು ಆ್ಯಕ್ಟಿವ್ ಆಗಿದ್ದೀವಿ, ಗಾಡಿ ಓಡಿಸ್ಬೇಕು ಅಂತ ಮೈಂಡ್ ರಿಫ್ರೆಶ್ ಆಗ್ತಾ ಇರುತ್ತೆ. ಓಕೆ. ಅದ್ರ ಜೊತೆಗೆ ಮೈಕ್ ಏನಾದರೂ ಯೂಸ್ ಮಾಡ್ತೀರಾ? ಮೈಕು ಇದಕ್ಕೆ ಕನೆಕ್ಟಿವಿಟಿ ಮೈಕ್ ಆಲ್ರೆಡಿ ಇದೆ. ಎಲ್ಲೆಲ್ಲ ತೋರಿಸಿ. ಕನೆಕ್ಟಿವಿಟಿ ಇಲ್ಲೇ ಇದೆ, ಕೊಟ್ಟಿದ್ದಾರೆ. ಇಲ್ಲೇ ಬರುತ್ತೆ. ಓಕೆ, ಮೈಕ್ ಇದೆ. ಓಕೆ. ಸೊ ಇದು ಇಲ್ಲೇ ಆಲ್ರೆಡಿ ಫಿಟ್ ಆಗಿಬಿಟ್ಟಿರುತ್ತೆ. ಇದ್ರ ಜೊತೆಗೆ ನಾನು ಕ್ಯಾಮ್ರಾ ಸೆಟಪ್ ಮಾಡ್ಕೊಳ್ಳೋದು ಇಲ್ಲಿ. ಸೊ ಕ್ಯಾಮ್ರಾ ಸೆಟಪ್ ಬೇರೆ ಇರುತ್ತೆ, ಅದನ್ನೆಲ್ಲ ಇಲ್ಲಿ ಫಿಟ್ ಮಾಡಬೇಕು. ಆಮೇಲೆ ಅದಕ್ಕೆ ಸಪ್ರೇಟ್ ಮೈಕ್ ಹಾಕೋತೀನಿ. ಆಮೇಲೆ ಮೋಟೋ ವ್ಲಾಗಿಂಗ್ ಸೆಟಪ್ ಆಗುತ್ತಿದೆ. ಓಕೆ. ಎಷ್ಟು ಆಗೋದು ಈ ಹೆಲ್ಮೆಟ್ಗೆ? ಇದು 5.5 ಅನ್ಸುತ್ತೆ ನಾನು ತಗೊಂಡಾಗ. ಮೇ ಬಿ 5.5 6.5 ಆಗಿತ್ತು. ಸೊ ಇದು 5 ಆಗಿತ್ತು ಸ್ಟಾರ್ಟಿಂಗಲ್ಲಿ. ಇವಾಗಿಲ್ಲ, ಇದೆಲ್ಲ ಸ್ಟಾಪ್ ಆಗಿಬಿಟ್ಟಿದೆ. ಯಾವುದು ಇಲ್ಲ, ಲಿಮಿಟೆಡ್ ಎಡಿಷನ್ಸ್ ಇವೆಲ್ಲ ಈಗ ಬರಲ್ಲ, ಮಾರ್ಕೆಟಲ್ಲಿ ಸಿಗಲ್ಲ ಇದು. ಓಕೆ. ಇವಾಗ ಬೇಕು ಮೋಟೋ ಬ್ಲಾಗರ್ ತಗೋಬೇಕು ಅಂತ ಹೇಳಿದ್ರೆ ನಮ್ಮಲ್ಲಿ ಬೇರೆ ಹೆಲ್ಮೆಟ್ ಸಿಗುತ್ತೆ. ಇವಾಗ ಲೇಟೆಸ್ಟ್ ಟ್ರೆಂಡ್ ಏನಿದೆ, ಇದು ನಾನು ತಗೊಂಡು 1 ವರ್ಷ ಆಯ್ತಿದ್ದು. ನಾನು ಲಾಸ್ಟ್ ನೇಪಾಳಿಗೆ ಹೋಗ್ಬೇಕಾದ್ರೆ ಅಪ್ಗ್ರೇಡ್ ಮಾಡಿದೆ. ಬೇರೆ ಸಿಗುತ್ತೆ, ಏನು ತೊಂದರೆ ಇಲ್ಲ. ಓಕೆ. ಇವಾಗ ಕ್ಯಾಮ್ರಾ ಮೋಸ್ಟ್ ಇಂಪಾರ್ಟೆಂಟ್. ಕ್ಯಾಮ್ರಾ. ನೀವು ಪಯಣ ವಿತ್ ಸ್ವಾತಿ ಅವರು ಪಯಣ ಮಾಡಿದ್ದಾರೆ ಅಂತ ಹೇಗೆ ಗೊತ್ತಾಗುತ್ತೆ? ನೀವು ಕ್ಯಾಮ್ರಾದಲ್ಲಿ ರೆಕಾರ್ಡ್ ಮಾಡಿ ವಿಡಿಯೋ ಅಪ್ಲೋಡ್ ಮಾಡಿದಾಗಲೇ ಅಲ್ವಾ? ಎಲ್ಲಿ ಯಾವ ಕ್ಯಾಮ್ರಾ ಯಾವುದನ್ನು ಯೂಸ್ ಮಾಡ್ತೀರಾ? ಟ್ರೈಪಾಡ್ ಯಾವುದು ಯೂಶಲಿ? ಸೊ ಇದು ನನ್ನ ಆಸ್ತಿ. ಇದು ಬ್ಲೂಟೂತ್ ನಾನು ಹೇಳಿದ್ದು. ಓಕೆ. ಇದು ಬ್ಲೂಟೂತ್ನ ಅಲ್ಲಿ ಚಾರ್ಜ್ ಮಾಡಿಬಿಟ್ಟು ಹಾಕಿದ್ರೆ ನಿಮ್ಗೆ ಆಲ್ಮೋಸ್ಟ್ ಒಂದು 12 ಅವರ್ ಚಾರ್ಜ್ ಇರುತ್ತೆ. ಇದು 12 ಅವರ್ಸ್ ಬರುತ್ತೆ. ವಾಟರ್ ಪ್ರೂಫ್, ಸ್ನೋ ಪ್ರೂಫ್ ಎಲ್ಲ
ಓಕೆ ಎಂಥ ಸಿಚುವೇಶನ್ ಇದು ವರ್ಕ್ ಆಗುತ್ತೆ. ಅಂದರೆ ಎಷ್ಟು ಕಾಸ್ಟ್ ಜಾಸ್ತಿನಾ ಅಥವಾ ಇದು 11,000. ಇದು ಕ್ಯಾಮ್ರಾ ಗೋಪ್ರೋ. ಓಕೆ ಗೋಪ್ರೋ 11 ಇದು. ಸೊ ಇದು 11. ಫಸ್ಟು 5 ಇತ್ತು, ಆಮೇಲೆ 8ಗೆ ಬಂದೆ, ಆಮೇಲೆ 11ಗೆ ಬಂದೆ. ಓಕೆ, ಹಾಗಾದ್ರೆ ಎಷ್ಟೆಲ್ಲ ಇನ್ವೆಸ್ಟ್ ಮಾಡಿದ್ರೆ ಅಂತ ಕೇಳ್ಬೇಕು ಕ್ಯಾಮ್ರಾಗೆ, ಸೆಟಪ್ಗೆ ಎಲ್ಲ ಇನ್ವೆಸ್ಟ್ಮೆಂಟ್ ಆಗಿ ಹೇಳಿಲ್ಲ, ಲಕ್ಷಾಂತರ ರೂಪಾಯಿ ಇನ್ವೆಸ್ಟ್ಮೆಂಟ್. ಹೇಗೆ ಇದು ಕ್ಯಾಮ್ರಾನ ಹೇಗೆ ಫಿಕ್ಸ್ ಇದು ಮಾಡ್ಕೊತೀರಾ? ಫುಲ್ ಮೌಂಟ್ ಬರುತ್ತೆ. ಸೊ ಆ ಮೌಂಟ್ನ ಇಲ್ಲಿ ನಾವು ಇದು ಕ್ಲ್ಯಾಂಪ್ ಎಲ್ಲ ಬರುತ್ತೆ, ಇದಕ್ಕೆ ಸಪ್ರೇಟ್ ಕೇಸಿಂಗ್ ಬರುತ್ತೆ. ಅದನ್ನ ನಾವು ಈ ಥರ ಹಿಂಗೆ ಲಾಕ್ ಮಾಡಿದ್ರೆ ಇದು ಇಲ್ಲಿ ಈ ಪೋರ್ಷನ್ಗೆ ಹಿಂಗೆ ಕೂತ್ಕೊಳ್ಳುತ್ತೆ. ಸೊ ಫುಲ್ಲಿ ಪ್ರೊಟೆಕ್ಟೆಡ್ ಇರುತ್ತೆ. ನೀರು ಬಿದ್ರು ಏನಾಗಲ್ಲ, ಸ್ನೋ ಬಿದ್ರು ಏನಾಗಲ್ಲ. ಇದು ಕಂಪ್ಲೀಟ್ ವಾಟರ್ ಪ್ರೂಫ್ ಇರುತ್ತೆ. ಓಕೆ, ಬ್ಯಾಟ್ರಿ ಪ್ಯಾಕಪ್ ಎಲ್ಲ ಹೇಗೆ? ಬ್ಯಾಟ್ರಿ ಪ್ಯಾಕಪ್ 1 ಅವರ್ ಬರುತ್ತೆ. ಕಂಟಿನ್ಯೂಸ್ ಯೂಸ್ ಮಾಡಿದ್ರೆ 1 ಅವರು, ಬಿಟ್ಟು ಮಾಡ್ತೀನಿ ಅಂದರೆ ಆರಾಮಾಗಿ 1 ದಿನ ಮಾಡ್ಬೋದು. ಆಕ್ಚುಲಿ ಇದು ಫ್ರಂಟ್ ಬ್ಯಾಕ್ ಮಾಡ್ಕೋಬೋದಾ ಅಥವಾ ಫ್ರಂಟ್ ಅಷ್ಟೇ? ಇಲ್ಲ, ಫ್ರಂಟ್ ಮಾತ್ರ. ಓಕೆ, ಫ್ರಂಟ್ ಮಾತ್ರ. ಬ್ಯಾಕ್ ಅಂದ್ರೆ ಹಿಂದೆ ಒಂದು ಹಾಕೋಬೇಕಾಗುತ್ತೆ, ತಲೆ ಮೇಲೆ ಒಂದು ಹಾಕೋಬೇಕಾಗುತ್ತೆ. ಓಕೆ, ನಿಮ್ದು ಹೇಗಿರುತ್ತೆ? 360. ಓಕೆ ಓಕೆ ಓಕೆ, ಇನ್ಸ್ಟಾ 360 ಇಟ್ಟಿದ್ದೀನಿ ನಾನು. ಓಕೆ, ಸೊ ಇದು ಫ್ರಂಟ್ ಟು ಬ್ಯಾಕ್ ಇದೆ ಕ್ಯಾಪ್ಚರ್ ಮಾಡುತ್ತೆ ನನಗೆ. ಯೂಶಲಿ ಇವಾಗ ಇದು ಯೂಸ್ ಮಾಡ್ತಾ 360 ಅಪ್ಗ್ರೇಡ್ ಆಗಿರೋದು ಇವಾಗೆಲ್ಲ. ಓಕೆ, ಸೊ ಮುಂದೆಗಡೆ ಗಾಡಿಯಲ್ಲಿ ಇದಕ್ಕೆ ಮೌಂಟ್ ಹಾಕಿದ್ದೀನಿ. ಆ ಮೌಂಟಿಗೆ ಇದ್ರದ್ದೊಂದು ಕಡ್ಡಿ ಬರುತ್ತೆ, ಇನ್ವಿಸಿಬಲ್ ಸ್ಟಿಕ್. ಅದನ್ನ ಹಾಕ್ಬಿಟ್ಟು ಹಾಕಿದ್ರೆ ಫುಲ್ ಕ್ಯಾಪ್ಚರ್ ಸಿಗುತ್ತೆ. ಇದು ಮೈಕ್ಗಳು ಇಟ್ಟಿದ್ದೀನಿ. ಓಕೆ, ಸೊ ಎಲ್ಲ ರೋಡ್ ಮೈಕ್ಸ್ ಇಟ್ಟಿದ್ದೀನಿ. ಓಕೆ, ಸೊ ಲೈಟಿಂಗ್ ಇಟ್ಟಿದ್ದೀನಿ. ಲೈಟಿಂಗ್ ಅದಕ್ಕಾದ್ರೆ ಶೂಟಿಗೆ ಸಾಲಿಲ್ಲ ಅಂತ ಹೇಳಿದ್ರೆ ಒಳ್ಳೆ ಲೈಟಿಂಗ್ ಬರುತ್ತೆ. ಓಕೆ, ನೈಸ್ ನೈಸ್. ಹಂಗಾರೆ ಲೈಟ್ ಹಾಕೊಂಡು ಮೋಟೋ ಬ್ಲಾಗ್ ಮಾಡ್ಕೊಂಡು ನೀವು ಶೂಟ್ ಮಾಡ್ತೀರಾ? ಲೈಟು ಕೆಲವೊಂದು ಕಡೆ ನಮ್ಗೆ ಎಲ್ಲ ಅವಶ್ಯಕತೆ ಇದೆ ಅಲ್ಲಿ ಮಾಡ್ತೀನಿ, ಎಲ್ಲ ಕಡೆ ಯೂಸ್ ಮಾಡಕ್ಕೆ ಹೋಗಲ್ಲ. ಅದನ್ನು ಬೇಕಾಗಿರೋ ಟೈಮಲ್ಲಿ ಮಾಡ್ತೀನಿ. ಇದು ಬ್ಯಾಟ್ರೀಸ್ ಇರುತ್ತೆ ಇದರೊಳಗೆ. ಸೊ ಎಲ್ಲ ಚಾರ್ಜ್ ಹಾಕಿಟ್ಬಿಟ್ರೆ ಬ್ಯಾಟ್ರೀಸು 3 ಬ್ಯಾಟ್ರೀಸ್ ಒಂದು ಟೈಮ್ ಚಾರ್ಜ್ ಮಾಡ್ಬೋದು. ಇದಿಷ್ಟು ಬೇಸಿಕ್ಕು. ಇದ್ರ ಜೊತೆಗೆ ಜಂಕ್ಷನ್ ಬಾಕ್ಸು, ಕೇಬಲ್ಗಳು ಅದೆಲ್ಲ ತಗೊಂಡು ಹೋಗ್ತೀನಿ ಎಕ್ಸ್ಟ್ರಾ ಅಷ್ಟೇನೆ. ಬಟ್ ಮೇಜರ್ ಇಷ್ಟೇ ನಂದು. ಇದಿಷ್ಟು ಸೆಟ್ ಇದ್ರೆ ನಾನು ಆಟ ಆಡಿಸ್ಬಿಡ್ತೀನಿ. ಇಡೀ ವರ್ಡೇ ಟ್ರಾವೆಲ್ ಮಾಡ್ಕೊಂಡು ಬಂದ್ಬಿಡ್ತೀರಿ. ಇದು ಕಂಪಲ್ಸರಿ ಇಷ್ಟು ಕಿಟ್ಟು ನನಗೆ ಬೇಕೇ ಬೇಕು. ಟ್ರೈಪಾಡ್ ಏನಾದರೂ ಯೂಸ್ ಮಾಡ್ತೀರಾ? ಹೇಗೆ ಬೇಕು? ಒಂದೊಂದ್ಸತಿ ಒಬ್ಳೇ ಇರ್ತೀನಲ್ಲ, ಸೊ ಯಾಂತರಲ್ಲ ಅವ್ರದ್ದು ಟ್ರೈಪಾಡ್ ಯೂಸ್ ಮಾಡ್ಕೊತೀನಿ. ಓಕೆ, ಜೊತೆಗೆ ವಿಡಿಯೋಸ್ ಗಿಂಬಲ್ ಇದೆ ನನ್ನ ಹತ್ರ. ಓಕೆ, ಸೊ ಅದಾದರೂ ಸಿನಿಮ್ಯಾಟಿಕ್ ಏನಾದರೂ ಬೇಕಾದರೆ ಗಿಂಬಲ್ ಯೂಸ್ ಮಾಡ್ಕೊತೀನಿ. ಯೂಶಲಿ ಕೈಯಲ್ಲೇ ಆಡಿಸ್ಬಿಡ್ತೀನಿ ನಾನು. ಇವೆಲ್ಲ ನನಗೆ ಪ್ರಾಕ್ಟೀಸ್ ಅಷ್ಟೊಂದಿಲ್ಲ, ಮಾಡಲ್ಲ ನಾನು. ನನ್ನ ಕೈಯಲ್ಲೇ ನಾನೆಲ್ಲ ಆಟ ಆಡಿಸ್ತೀನಿ ಅಲ್ಲೇ ಕುತ್ಕೊಂಡು ಶೂಟಿಂಗಿಗೆಲ್ಲ. ಸೊ ಅಂತ ಯೂಸ್ ಮಾಡಲ್ಲ ನಾನು. ಬಟ್ ಏನಾದರೂ ಪರ್ಟಿಕ್ಯುಲರ್ ಒಂದು ಸ್ಟ್ಯಾಂಡ್ ಬೈ ವಿಡಿಯೋ ಬೇಕು ಅಂದರೆ ಯೂಸ್ ಮಾಡ್ತೀನಿ. ನೀವೇನೇ ವಿಡಿಯೋ ಮಾಡ್ಕೊಳ್ಳೋದು? ನಾನೇ ಎಲ್ಲ ಮಾಡೋದು, ಎಡಿಟಿಂಗು ನಾನೇ ಮಾಡೋದು, ವಿಡಿಯೋನು ನೀವೇ ಮಾಡೋದು, ಎಲ್ಲ ಕ್ಯಾಮ್ರಾನು ನಿಮ್ದೆ, ಎಲ್ಲ ನಂದೆ. ಓ, ಅಂದ್ರೆ ಒನ್ ವುಮೆನ್ ಆರ್ಮಿ ಆಗಿದ್ದೀನಿ ಒಂಥರ ಇವಾಗ. ಓಕೆ, ಗ್ರೇಟ್. ಇದೇನು ಸೊಂಟದ ಬೆಲ್ಟ್ ಎಲ್ಲ ಇಟ್ಕೊಂಡಿದ್ದೀರಲ್ಲ? ಸೊಂಟದ ಬೆಲ್ಟು ಏನಕ್ಕೆ ಅಂತ ಹೇಳಿದ್ರೆ, ನನಗೆ ಆಲ್ರೆಡಿ ಸರ್ಜರಿ ಆಗಿ ಬೆನ್ನಲ್ಲಿ L4 and 5 ಅಲ್ಲಿ ರಾಡ್ ಇದೆ. ನನಗೆ ಬೆನ್ನು ಆಪರೇಷನ್ ಆಗಿ ರಾಡ್ ಇದೆ. ಸೊ ಫಾರ್ ದ ಸೇಫ್ಟಿ ಪರ್ಪಸ್ ಲಾಂಗ್ ರೈಡ್ಸ್ ಹೋದಾಗ ಬೆನ್ನೋವು ಬರುತ್ತೆ ಅಂತ ಕೇಳ್ತೀರಲ್ವ ನೀವು. ಇವಾಗ ಬೆನ್ನೋವು ಖಂಡಿತವಾಗ್ಲೂ ಯೂಶಲಿ 1 ಅವರೇ ಬೈಕಲ್ಲಿ ಇಲ್ಲಿ ಸ್ಕೂಟಿಲಿ ಕೂತಾಗ್ಲೇ ಬೆನ್ನೋವು ಬಂದಿರುತ್ತೆ. ನೀವು ಅಷ್ಟು ಲಾಂಗ್ ಡ್ರೈವ್ ಹೋಗ್ಬೇಕಂತ ಹೇಳಿದ್ರು ಅದ್ರ ಲೇಡೀಸ್ ಕಂಪಲ್ಸರಿ ಬಂದೇ ಬರುತ್ತೆ. ತುಂಬ ಬ್ಯಾಕ್ ಪೇನ್ ಇದೆ ನನಗೆ, ಸರ್ಜರಿ ಆಗಿರೋದ್ರಿಂದ ಡಬಲ್ ಪೇನ್ ಇರುತ್ತೆ. ಸೊ ಇದನ್ನು ನಾನು ಹಾಕೊಂಡ್ಬಿಟ್ರೆ ನನಗೆ ಹಳ್ಳಕ್ಕೆ ಹಾಕಿದ್ರು ಹಂಪಿಗೆ ಹಾಕಿದ್ರು ಏನೂ ಇಂಪ್ಯಾಕ್ಟ್ ಆಗಲ್ಲ. ಸೊ ಸ್ಟಿಫಾಗಿ ಕುತ್ಕೊಂಡು ಬಿಡುತ್ತಲ್ಲ, ನಾನು ಅವಾಗ ಬೆಂಡಿಂಗ್ ಮಾಡೋಕ್ಕೆ ಚಾನ್ಸ್ ಇರಲ್ಲ. ಸ್ಟಿಫಾಗಿ ಹಿಂಗೆ ಕುತ್ಕೋತೀನಿ ನಾನು ಗಾಡಿಯಲ್ಲಿ. ಸೊ ನನಗೆ ಪ್ರೊಟೆಕ್ಷನ್ ಇರುತ್ತೆ. ಇದ್ರ ಜೊತೆಗೆ ಇದು ಸರ್ಜರಿ ಆಗಿರೋರು ಹಾಕೋಬೇಕು ಅಂತೇನಿಲ್ಲ. ಎಲ್ಲ ಬೈಕರ್ಸ್ ಇವಾಗ ಯೂಸ್ ಮಾಡೋಕ್ಕೆ ಶುರು ಮಾಡಿದ್ದಾರೆ ಇದನ್ನು ಸೇಫ್ಟಿಗೋಸ್ಕರ, ಬೆನ್ನೆ ನೋವು ಬರಬಾರ್ದು ಅಂತ ಹೇಳಿ. ಇದು ಪೋಸ್ಚರ್ ಕರೆಕ್ಟರ್ ಅಂತ ಹೇಳ್ತಾರೆ. ಇದು ತುಂಬಾ ಹೆಲ್ಪ್ ಮಾಡುತ್ತೆ. ಯಾವುದಕ್ಕೆ ಅಂತ ಹೇಳಿದ್ರೆ, ಲಾಂಗ್ ರೈಡ್ಸ್ ಹೋದಾಗ ಶೋಲ್ಡರ್ ಪೈನ್ ಬರುತ್ತೆ, ಕತ್ತು ನೋವು ಬರುತ್ತೆ. ಹೆಲ್ಮೆಟ್ ಹಾಕಿ ನಮಗಿಲ್ಲಿ ಇಂಪ್ಯಾಕ್ಟ್ ಆಗೋಕ್ಕೆ ಶುರುವಾಗುತ್ತೆ. ಯಾಕೆಂದರೆ ಹೆಲ್ಮೆಟೇ ಭಾರ 2.5 kg ಇದೆ ಅದು ಹೆಲ್ಮೆಟ್. ಅದ್ರ ಮೇಲೆ ಕ್ಯಾಮ್ರಾ 1 kg ಜಾಸ್ತಿ, 1 kg ಜಾಸ್ತಿ ಬೀಳುತ್ತೆ. ಸೊ ಇದು ಹೆಂಗೆ ಅಂದರೆ, ಇದನ್ನು ಈ ಥರ ಹಿಂಗೆ ಹಿಂದೆಗಡೆಯಿಂದ ಹಾಕ್ಕೊಂಡ್ರೆ, ಹಿಂಗೆ ಹಾಕ್ಕೊಂಡು ಫುಲ್ ಟೈಟ್ ಮಾಡ್ಕೊಂಡು ಫಿಟ್ ಮಾಡಿಕೊಂಡ್ರೆ ನಾವು ಈ ಥರ ಬರುತ್ತೆ. ಫುಲ್ ಟೈಟಾಗಿ ಹಿಂಗೆ ಬರುತ್ತೆ, ಈ ಥರ ಬರುತ್ತೆ. ಸೊ ಅವಾಗ ನಾವು ರೈಡ್ ಮಾಡಬೇಕಾದ್ರೆ ಹಿಂಗಾಗಲ್ಲ, ಸ್ಟಿಫಾಗಿ ಹಿಂಗಿರುತ್ತೆ ಬಾಡಿ. ಆವಾಗ ನಮಗೆ ಇಲ್ಲ, ಆ್ಯಕ್ಚುಲಿ ನನಗೆ ಬೋನ್ ಬಲ್ಜ್ ಆಗಿದೆ ಆಲ್ರೆಡಿ. ಯಾಕಂದರೆ ಹೆವಿ ಗೇರ್ಸ್ ಹಾಕ್ತೀನಿ, ಹೆವಿ ಹೆಲ್ಮೆಟ್ಟು, 10 to 12 hours ಅದೇ ಹೆಲ್ಮೆಟಲ್ಲಿ ಇರ್ತೀನಿ ನಾನು. ವೆಯ್ಟ್ ತಡೆಯೋಕ್ಕಾಗದೇ ನನಗಿಲ್ಲಿ ಇಂಪ್ರೆಷನ್ ಆಗೋಗ್ಬಿಟ್ಟಿದೆ. ಸೊ ಏನಾಗುತ್ತೆ, ನಂಗೆ ಈ ಥರ ಪೋಸ್ಚರ್ ಕರೆಕ್ಟರ್ನ ಡಾಕ್ಟ್ರು ಹೇಳಿದ್ದಾರೆ ಯೂಸ್ ಮಾಡಬೇಕು ನೀನು ಅಂತ. ಸೊ ಈಗ ಯೂಸ್ ಮಾಡಿದಾಗ ಏನಾಗುತ್ತೆ, ನನ್ನ ಬಾಡಿ ಹಿಂಗಾಗಲ್ಲ, ಹಿಂಗೆ ಇರುತ್ತೆ. ಸೊ ಕಂಫರ್ಟಬಲ್ ಆಗಿ ರೈಡ್ ಮಾಡ್ಬೋದು. ಇದು ಕೂಡ ಇವಾಗ ಎಲ್ಲ ರೈಡರ್ಸ್ಗಳು ಯೂಸ್ ಮಾಡೋಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ಸೊ ಕಂಫರ್ಟ್, ರೈಡಿಗೋಸ್ಕರ ಸೇಫ್ಟಿ ಪ್ಲಸ್ ಕಂಫರ್ಟ್. ಒಂದು ಪುಟ್ಟ ಮನೇಲೇನೋ ಕೂಡ ಇಷ್ಟೊಂದು ಅಗಾಧವಾದಂತಹ ಪ್ರತಿಭೆ ಇದೆ ಅಂತ ಇವಾಗ ಗೊತ್ತಾಗ್ತಾ ಇದೆ ನಮಗೆ. ಒಂದು ಲೋ ಮಿಡಲ್ ಕ್ಲಾಸಿಂದ ಬಂದಿರುವಂಥ ಒಂದು ಫ್ಯಾಮಿಲಿ ನಂದು. ಕಷ್ಟ ಸುಖ ಆದರೂ ನಾವು 3 ಜನನೇ ಹಂಚ್ಕೋತೀವಿ. 3 ಜನನೇ
ಸಪೋರ್ಟ್ ಸಿಸ್ಟಮ್ ನಿಂತಿರೋ ತಂದೆ ತಾಯಿ ಬಿಟ್ಟರೆ ಯಾರಿಲ್ಲ. ಜೊತೆಗೆ ಮಂಜು ಅಂತ ಹೇಳಿ ಒಬ್ಬರಿದ್ದಾರೆ, ಅವರು ಸಹ ಯೂಟ್ಯೂಬರ್ರೇನೆ. ಅವರೊಬ್ಬರು ನನಗೆ ತುಂಬ ಸ್ಟ್ರಾಂಗ್ ಆಗಿ ನಿಂತಿದ್ದಾರೆ. ನನಗೆ ತಮ್ನೇಲಿಗೆ ಹೆಲ್ಪ್ ಮಾಡೋದು ಅಥವಾ ಏನೇ ಬಂದರೂ ವೀಡಿಯೋಸ್ ಆ ಥರ ಮಾಡಿ ಈ ಥರ ಮಾಡಿ ಅಂತ ಒಂದು ಗೈಡ್ ಮಾಡೋದಕ್ಕೆ ಅವರೊಬ್ಬರು ಒಂದು ಗಾಡ್ ಫಾದರ್ ಥರ ನಿಂತಿದ್ದಾರೆ. ಓಕೆ, ನಿಮ್ಮ ಮೊಬೈಲಲ್ಲೆಲ್ಲ ವಿಡಿಯೋ ರೆಕಾರ್ಡಿಂಗ್ ಮೊಬೈಲಲ್ಲೇ ಮಾಡೋದು. ಮೊಬೈಲಲ್ಲೇ. ಯಾವ ಮೊಬೈಲ್ ಯೂಸ್ ಮಾಡೋದು? ಇದು ಒನ್ ಪ್ಲಸ್ ಯೂಸ್ ಮಾಡ್ತೀನಿ. ಇದು ಅಪ್ಪ ಕೊಡಿಸಿದ್ದು ಆ್ಯಪಲ್ 14 Pro. ಇದು ಇವಾಗ ಅಪ್ಗ್ರೇಡ್ ಆಗಿ ಇವಾಗೆಲ್ಲ ಇದರಲ್ಲೇ ಮಾಡ್ತಾ ಇದ್ದೀನಿ. ಎಡಿಟಿಂಗ್ ಇದರಲ್ಲೇ ಮಾಡ್ತೀನಿ, ಶೂಟ್ ಇದರಲ್ಲೇ ಮಾಡ್ತೀನಿ, ಎಲ್ಲ ಜುಗಾಡು ಫೋನಲ್ಲೇ ಮಾಡ್ತಾ ಇರೋದು ನಾನು. ತುಂಬ ಹೆಣ್ಮಕ್ಳು ಕನಸು ಅಪ್ಪ ಕೊಡ್ಸಲ್ಲ ನಮಗೆ, ತುಂಬ ಕ್ವಶನ್ ಮಾಡ್ತಾರೆ ಏನಾದರೂ ಕೇಳಿದರೆ ಅಂತ. ಸ್ವಾತಿಗೆ ಅವರಪ್ಪ ಏನು ಬೇಕಾದರೂ ತಗೋ ಅಂತ ಹೇಳಿ ಐಫೋನ್ ಕೊಡಿಸಿದ್ದಾರೆ. ಕಿಡ್ನಿ ಮರಬೇಕು ಅಂತಿಲ್ಲ, ಹೇಳ್ತಾರಲ್ಲ ಐಫೋನ್ ತಗೋಬೇಕಂದ್ರೆ ಕಿಡ್ನಿ ಮರಬೇಕು ಅಂತ. ಬೇಡ, ಅಪ್ಪ ಅಮ್ಮನ್ನ ನಾವು ಚೆನ್ನಾಗಿ ಇಟ್ಕೊಂಡು ಅವ್ರ ಮೇಲೆ ಒಂದು ನಂಬಿಕೆ ನಾವು ಬರೆಸ್ಕೊಂಡ್ರೆ ನಮಗೆ ಇಷ್ಟ ಇರೋ ಫೀಲ್ಡಲ್ಲಿ ಅವ್ರು ಯಾವತ್ತಿದ್ರೂ ಸಪೋರ್ಟ್ ಮಾಡೇ ಮಾಡ್ತಾರೆ. ಆ ನಂಬಿಕೆ ಉಳಿಸ್ಕೋಬೇಕಷ್ಟೇ. ಓಕೆ, ಖಂಡಿತ. ಅದ್ರ ಜೊತೆಗೆ ಇದರಲ್ಲಿ ಅಂದರೆ ಸ್ಟಾರ್ಟಿಂಗ್ ನೀವು ವಿಡಿಯೋ ಮಾಡ್ತಾ ಇದ್ರಲ್ಲ, ಸ್ಟಾರ್ಟಿಂಗ್ ಆ ದಿನಗಳು ಹೇಗಿತ್ತು, ಹೇಗೆ ಯಾವಾಗ ಫಸ್ಟ್ ಟೈಮು ಬೈಕ್ ರೈಡಿಂಗ್ ಎಲ್ಲ ಕಲ್ತಿದ್ದು, ಹೆಂಗೆ ಕಲ್ತ್ಕೊಂಡ್ರಿ? ನಿಮ್ಮ ಹತ್ರ ಬೈಕೇ ಇಲ್ಲದೆ ಇದ್ದಿದ್ದ ಕಾಲದಲ್ಲಿ ಕಾಲೇಜ್ ಬಂಕ್ ಹಾಕ್ಬಿಟ್ಟು ಫ್ರೆಂಡ್ಸ್ ಜೊತೆ ಹೋಗ್ತಿದ್ದೆ. ಸೊ ಅವಾಗ ಫ್ರೆಂಡ್ಸ್ ಎಲ್ಲ ಅಪಾಚಿ RTR ಅಂತ, ಜಗ್ಗು ಅಂತ ಒಬ್ಬ ಇದ್ದ ನನ್ನ ಫ್ರೆಂಡ್ ಜಗದೀಶ್ ಅಂತ, ಅವನದು ಅಪಾಚಿ RTR ಅಲ್ಲಿ ಫಸ್ಟು ಅವ್ನು ನನಗೆ ಹೇಳ್ಕೊಟ್ಟ ಗಾಡಿ ಓಡಿಸೋದು ಹೆಂಗೆ ಅಂತ. ಸೊ ಅವಾಗವಾಗ ಬಂಕ್ ಹಾಕಿ ಗಾಡಿ ಕಲ್ತ್ಕೊಂಡು ನಾನಿದ್ದು ಧರ್ಮಸ್ಥಳದಲ್ಲಿ ಓದಿದ್ದು. ಸೊ ರಜಾ ಎಲ್ಲ ಹಾಕ್ಕೊಂಡು ಮಂಗಳೂರು ತನಕ ಹೋಗ್ತಿದ್ವಿ ಅವಾಗಲೇ. ಅವಾಗಿಂದ ಸ್ವಲ್ಪ ಗಾಡಿ ಓಡಿಸೋದಕ್ಕೆ ಟಚ್ ಬಂತು ನನಗೆ, ಅಲ್ಲಿಂದ ಶುರುವಾಯಿತು ಓಡಿಸೋದಕ್ಕೆ. ಸೊ ಅದಾದಮೇಲೆ ಬೆಂಗಳೂರಿಗೆ ಹಾಸ್ಟೆಲ್ ಎಲ್ಲ ಜೀವನ ಮುಗಿಸಿ ಇಲ್ಲಿಗೆ ಬಂದ ಮೇಲೆ ಮತ್ತೆ ಫ್ರೆಂಡ್ಸ್ದು ಅವ್ರದ್ದು ಇವ್ರದ್ದು ಓಡಿಸಿ ಸ್ವಲ್ಪ ಟ್ರೈನ್ ತಗೊಂಡು. ಏನು ಓದಿದ್ದು ಸ್ವಾತಿ? ಡಿಪ್ಲೊಮಾ ಇನ್ ಕಂಪ್ಯೂಟರ್ ಸೈನ್ಸ್. ಓಕೆ, ಓದಿದ ತಕ್ಷಣನೇ ಜಾಬು? ಓದಿದ ತಕ್ಷಣನೇ ಜಾಬ್ ಆಯಿತು. ಸ್ಪೋರ್ಟ್ಸ್ ಕೋಟಲ್ಲೂ ಇದ್ದೆ ನಾನು, ಟೇಬಲ್ ಟೆನ್ನಿಸ್ ಸಿಲ್ವರ್ ಮೆಡಲಿಸ್ಟು ಸ್ಟೇಟಲ್ಲಿ. ಸೊ ಸ್ಪೋರ್ಟ್ಸ್ ಕೋಟಾ ಪ್ಲಸ್ ಅಪ್ಪಂದು ಇನ್ಫ್ಲೂಯೆನ್ಸ್ ಇಂದ ನನಗೆ ಕೆಲಸ ಆಗಿತ್ತು. ಓಕೆ, ಕೆಲಸನೂ ಆಯಿತು. ಅಮ್ಮನ ಹತ್ರನೂ ಕೂಡ ಗಾಡಿ ತೆಗಿಸ್ಕೊಂಡ್ರಿ, ಕದ್ದು ಮುಚ್ಚಿ ಕೊಟ್ಟರು ಅಂತ ಕತೆಗಳನ್ನೂ ಕೂಡ ಹೇಳ್ಕೊಂಡ್ರಿ. ಫಸ್ಟು ರೈಡು ಎಲ್ಲಿ ಹೋಗ್ಬೇಕಂತ ಪ್ಲ್ಯಾನ್ ಮಾಡಿದ್ರಿ? ಹೇಗೆ ಪ್ಲ್ಯಾನ್ ಆಗಿದ್ದು ಫಸ್ಟ್ ರೈಡ್ದು? ಎಲ್ಲಿ ಹೋದ್ರಿ ಫಸ್ಟ್ ಟೈಮ್? ಫಸ್ಟ್ ನಾನು ಹೋಗಿ ಧರ್ಮಸ್ಥಳಕ್ಕೆ, ಯಾಕಂದರೆ ಓದಿ ಬಂದಿದ್ದ ಜಾಗ ಅಲ್ಲೇ ಅಂತ ಹೇಳಿ. ಯಾಕಂದರೆ ಚಾರ್ಮಡಿ ಘಾಟು, ಶಿರಡಿ ಘಾಟು ಟ್ರಾವೆಲ್ ಮಾಡೋದು ಬಿಗ್ ಟಾಸ್ಕ್ ಇತ್ತು. ಯಾಕಂದರೆ ಈಸಿ ಅಲ್ಲ, ಕರ್ವಸಲ್ಲಿ ಹೆಂಗೆ ಏನು ಅನ್ನೋದೇ ಐಡಿಯಾ ಇಲ್ಲ ನನಗೆ. ಓಡಿಸ್ಬೇಕು ಅನ್ನೋದು ಒಂದು ಚಾಲೆಂಜ್ ಇತ್ತು. ಸೊ ಹೋಗ್ತಾ ಶಿರಡಿ ಘಾಟ್ ಮೇಲೆ ಬಂದೆ, ಇಳಿತಾ ಚಾರ್ಮಡಿ ಘಾಟ್ ಮೇಲೆ ಇಳಿದೆ. ಸೊ ಫಸ್ಟ್ ರೈಡ್ ಅದೇ ಮಾಡಿ ಧರ್ಮಸ್ಥಳಕ್ಕೆ ಹೋಗಿ. ಯಾವ ಸೀಸನ್ ಇತ್ತು? ಮಾನ್ಸೂನ್, ಮಳೆಗಾಲ. ಓ ಮೈ ಗಾಡ್, ಮಾನ್ಸೂನ್ ಅಲ್ಲಾದ್ರೆ ಕೆಲವೊಮ್ಮೆ ರೋಡೇ ಬ್ಲಾಕ್ ಆಗಿರುತ್ತೆ, ಸ್ಕಿಡ್ ಆಗಿ ಬೀಳೋ ಚಾನ್ಸಸ್ ಇರುತ್ತೆ, ಲ್ಯಾಂಡ್ ಸ್ಲೈಡ್ ಆಗುತ್ತೆ. ಓಕೆ, ಆ ಥರ ಏನೋ ಚಾನ್ಸಸ್ ಏನೋ ಆಗಿಲ್ಲ? ನನಗೇನು ಆಗಿಲ್ಲ. ಯಾರ್ಯಾರು ಹೋಗಿದ್ರಿ? ಒಬ್ಳೇ ಹೋಗಿದ್ದೆ, ಸೋಲೋ. ಫಸ್ಟ್ ಹೋಗಿದ್ದೆ ಧರ್ಮಸ್ಥಳ. ಓಕೆ, ಅವಾಗ ಫಸ್ಟ್ ಸ್ಟಾರ್ಟಿಂಗಲ್ಲಿ ಅಷ್ಟೊಂದು ಇನ್ವೆಸ್ಟ್ ಮಾಡಿದ್ರ ಜರ್ಕಿನ್ಗೆ ಎಲ್ಲ? ಅವಾಗ ಇರಲಿಲ್ಲ ನನ್ನ ಹತ್ರ. ನಾರ್ಮಲ್ ಜಾಕೆಟು ಅದು ಇದು ಪ್ಯಾಂಟ್ ಶರ್ಟ್ ಹಾಕೊಂಡು ಹೋಗಿದ್ದಷ್ಟೇನೆ. ಅಲ್ಲಿಂದ ಬಂದ ಮೇಲೆ ರಿಯಲೈಸ್ ಆಯಿತು ಈ ಥರನೂ ಇನ್ವೆಸ್ಟ್ ಮಾಡಬೇಕು ಅಂತ ಹೇಳಿ. ಕ್ಯಾಮ್ರಾ ಸಮೇತ ಇರಲಿಲ್ಲ ನನ್ನ ಹತ್ರ. ಆ ಧರ್ಮಸ್ಥಳಕ್ಕೆ ಹೋಗಿ ಬಂದ ಮೇಲೆ ನನಗೆ ಓಕೆ ಧೈರ್ಯ ಇದೆ, ನಾನು ಹೋಗ್ತೀನಿ ಅನ್ನೋ ಕೆಪಾಸಿಟಿ ನನಗಿದೆ. ಯಾಕಂದರೆ ಹೋಗೋಕ್ಕೆ 350 ಕಿಲೋಮೀಟ್ರು, ಬರೋಕ್ಕಾಚೆ 350 ಕಿಲೋಮೀಟ್ರು. ಅಲ್ಲೇ ಎಕ್ಸ್ಪೀರಿಯನ್ಸ್ ಆದಮೇಲೆ ತಾನೇ ವಾಟ್ ನೆಕ್ಸ್ಟ್ ಅಂತ ನನ್ನ ಮೇಲೆ ನನಗೆ ಕಾನ್ಫಿಡೆನ್ಸ್ ಬರಬೇಕಲ್ಲ. ಅಲ್ಲಿ ಹೋಗಿ ಬಂದಮೇಲೆ ಕಾನ್ಫಿಡೆನ್ಸ್ ಬಂದ ಮೇಲೆ ಗೇರ್ಸು ಕ್ಯಾಮ್ರಾ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿ. ನೆಕ್ಸ್ಟ್ ಕೇರಳ ಹೋದೆ. ಎಷ್ಟು ದಿನ? ಅದು 1 ವಾರ ಹೋದೆ ಕೇರಳ. ಹೇಗಿತ್ತು ಕೇರಳ ಜರ್ನಿ? ಚೆನ್ನಾಗಿತ್ತು. ಓಕೆ, ಒಂದೇ ಮಾತಲ್ಲಿ ಹೇಳಿದ್ರೆ ಹೆಂಗೆ ಎಲಾಬ್ರೇಟ್ ಮಾಡಿ? ವೈನಾಡ್ ಹೋಗಿದ್ದು. ಸೊ ಫಸ್ಟ್ ಟೈಮ್ ನಾನು ವೈನಾಡ್ನ ನೋಡಿದ್ದು ಆ್ಯಕ್ಚುಲಿ. ತುಂಬ ಬ್ಯೂಟಿಫುಲ್ ಪ್ಲೇಸು, ಒಂದೊಳ್ಳೆ ಎಕ್ಸ್ಪೀರಿಯನ್ಸ್ ಆಯಿತು ನನಗೆ. ಸೋಲೋನೇ ಹೋಗಿದ್ದು ನಾನು. ಹೊಸ ಭಾಷೆ ಗೊತ್ತಿಲ್ಲ, ಮಲಯಾಳಿ ಭಾಷೆ, ಹಿಂದಿ ಅಲಗ್ ಬುಲಕ್ ಹಿಂದಿ ಗೊತ್ತಿಲ್ಲ, ಇಂಗ್ಲೀಷ್ ಮ್ಯಾನೇಜಬಲ್, ಕನ್ನಡ ಬಿಟ್ಟರೆ ನಮಗೆ ಅಷ್ಟೊಂದು ಬೇರೆ ಭಾಷೆ ಬರೋದಿಲ್ಲ ಭಾಷೆ. ಏನೋ ಮ್ಯಾನೇಜ್ ಮಾಡಿಕೊಂಡು ವೆಜಿಟೇರಿಯನ್ ಆಗಿರೋದ್ರಿಂದ ಫುಡ್ಗೂ ಸಮಸ್ಯೆ ಆಯಿತು ನನಗೆ ಟ್ರಾವೆಲಲ್ಲಿ. ತುಂಬ ಫುಡ್ ಸಮಸ್ಯೆ ಆಗುತ್ತೆ ನನಗೆ ಟ್ರಾವೆಲಲ್ಲಿ, ನಾನ್ ವೆಜ್ ಆಗದೆ ಇಲ್ದಿರೋದ್ರಿಂದ. ಸೊ ಏನೋ ಮಾಡ್ಕೊಂಡು 1 ವಾರ ನನಗೆ ನಾನೇ ಚಾಲೆಂಜ್ ತೊಗೊಂಡು ಆ ರೈಡ್ನ ಮಾಡಿದ್ದು. ನಾನು ಸರ್ವೈವ್ ಆಗಬೇಕು ಅನ್ನೋದು. ಅಷ್ಟೊಂದು ರಿಸ್ಕ್ ಏನಕ್ಕೆ ತೊಗೊಂಡ್ರಿ? ಅಲ್ಲೆಲ್ಲ ಉಳ್ಕೊಳಕ್ಕೆ ವ್ಯವಸ್ಥೆ ಮಾಡಿಕೊಂಡೆ. ಹೋದೆ, ಹೋಟೆಲ್ಗಳಿತ್ತು ಆವಾಗ, ಆನ್ಲೈನಲ್ಲೆಲ್ಲ ರೆಸಾರ್ಟ್ ಅದೆಲ್ಲ ಇತ್ತು ಅವಾಗೆಲ್ಲ. ಬುಕ್ ಇದ್ರಿ? ದುಡ್ಡು ಒಂದು 10,000 ಏನೋ ಕೊಟ್ಟಿದ್ರು ಅನ್ಸುತ್ತೆ ನನಗೆ ಅವಾಗ ಆ ಟ್ರಿಪ್ಪಿಗೆ. ಯಾಕಂದರೆ ಆ್ಯಾವ್ರೇಜ್ ಐಡಿಯಾ ಇಲ್ಲ ನಮಗೆ, ಎಷ್ಟಾಗುತ್ತೆ ಏನಾಗುತ್ತೆ ಏನೋ ABCD ಗೊತ್ತಿಲ್ಲ. ಏನೋ ಓದೆ, ಒಟ್ರಾಸಿ ಓದೆ, ಮಾಡ್ಕೊಂಡು ಬಂದೆ. ಅದಾದ್ಮೇಲೆ ಫುಲ್ ಧೈರ್ಯ ಬಂದ್ಬಿಟ್ಟು. ಎಕ್ಸ್ಪೆರಿಮೆಂಟಲ್ಲೂ ನನ್ನ ಮೇಲೆ ನನಗೆ ಫಸ್ಟು ಕಾನ್ಫಿಡೆನ್ಸ್ ಬರಬೇಕಿತ್ತು. 1 ವಾರ ನಾನು ಹಾಸ್ಟೆಲಲ್ಲಿದ್ದು ಅಪ್ಪ ಅಮ್ಮಂದು ಅಟ್ಯಾಚ್ಮೆಂಟಿಂದ ನಂಗೆ ದೂರ ಇದ್ದ ಅಭ್ಯಾಸ ಇದೆ. ಯಾಕೆ ಹಾಸ್ಟೆಲಲ್ಲಿ ಇದ್ದವಳು ನಾನು. ಸೊ ಅಷ್ಟೊಂದು ಎಮೋಷನ್ ಅಟ್ಯಾಚ್ಮೆಂಟ್ ಇಲ್ಲ. ಇರ್ತೀನಿ 1 ತಿಂಗಳು 2 ತಿಂಗಳು ಬಿಟ್ಟು ಇರ್ತೀನಿ, ಆ ಥರ ಇಲ್ಲ ನನಗೆ. ಸೊ ನನಗೆ ಧೈರ್ಯ ಬರಬೇಕಿತ್ತು. ನಾನು ಯಾರು ಅಂತ ನಾನು ಫಸ್ಟು ಅರ್ಥ ಮಾಡ್ಕೊಳ್ಳೋಕೆ ಅದೊಂದು ಒಳ್ಳೆ ಟೈಮ್ ಆಗಿತ್ತು ನನಗೆ. ಸೊ ಸೆಕೆಂಡ್ ಕೇರಳ ಎಕ್ಸ್ಪ್ಲೋರ್ ಮಾಡಿದೆ.
ಪ್ರಿಯ ವೀಕ್ಷಕರೇ, ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ, ಸಾಹಿತ್ಯ, ಸಂಸ್ಕೃತಿ, ಜನಜೀವನ, ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದ್ಯಾ? ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ನಮ್ಮೊಂದಿಗೆ ಜೊತೆಯಾಗಿ. ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ. ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ. ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ. ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ, ಸ್ಫೂರ್ತಿ ಕೂಡ. ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ. ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ.